ನಾನು ಯಾವ ರೀತಿಯಾಗಿ ಇದ್ದೇನೆ ಅಂತ ಕಾಂಗ್ರೆಸ್ ನಾಯಕರಿಗೆ ಗೊತ್ತಿದೆ ಎಂದು ಅಫಜಲ್ಪುರ ಮತಕ್ಷೇತ್ರದ ಕೈ ಶಾಸಕ ಎಂ.ವೈ. ಪಾಟೀಲ್ ಅವರ ಪುತ್ರ ಹಾಗೂ ಕೆಕೆಆರ್ಟಿಸಿ ನಿಗಮದ ಅಧ್ಯಕ್ಷರಾದ ಅರುಣ್ ಕುಮಾರ್ ಪಾಟೀಲ್ ಸ್ಪಷ್ಟನೆ ನೀಡಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ಶಾಸಕರ ಮಗ ಆಗಿರಬಹುದು, ಆದರೆ ಜೆಎಂ ಕುರುಬು ಹಾಗೂ ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಅವರು ನನ್ನ ಬಗ್ಗೆ ತಪ್ಪು ತಿಳಿದುಕೊಂಡಿದ್ದಾರೆ. ನನ್ನ ನಡತೆ ಬಗ್ಗೆ ಕಾಂಗ್ರೆಸ್ಗೆ ಗೊತ್ತಿದೆ. ನಾನು ಯಾವ ರೀತಿ ಕೆಲಸ ಮಾಡ್ತಿದ್ದೇನೆ ಅಂತ. ನಮ್ಮ ತಂದೆ ಅವರು ಕ್ಷೇತ್ರದ ಎಂಎಲ್ಎ. ನಾನು ಯಾವುದೇ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಿಲ್ಲ. ಕೊರಬು ಹಾಗೂ ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಸುಖ ಸುಮ್ಮನೆ ನನ್ನ ಮೇಲೆ ಗಂಭೀರವಾಗಿ ಆರೋಪ ಮಾಡುತ್ತಿದ್ದಾರೆ. ನಾನು ಮುನಿಮನಾಗಿಯೇ ಕೆಲಸ ಮಾಡ್ತಿದ್ದೇನೆ. ನಾನು ಯಾವುದಕ್ಕೂ ಪ್ರತಿಕ್ರಿಯೆ ಕೊಡಲ್ಲ. ನಾನು ಪಕ್ಷದ ಕೆಲಸ ಮಾಡುತ್ತಿದ್ದೇನೆ ಎಂದರು. ಯಾವ ರೀತಿ ನಮ್ಮ ನಡತೆ ಇದೆ, ಯಾವ ರೀತಿ ನಾವು ಪಕ್ಷಕ್ಕಾಗಿ ಕೆಲಸ ಮಾಡ್ತೀವಿ, ಯಾವ ರೀತಿ ಜನರಿಗೆ ಸ್ಪಂದನೆ ಮಾಡ್ತೀವಿ ಅನ್ನೋದು ಎಲ್ರಿಗೂ ಗುರುತಿದ್ದಂತ ಮಾತಿದೆ. ನಾನು ಮುನಿಮುತ್ತರ ನಿಷ್ಠೆಯಿಂದ ಪಕ್ಷ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾಲಿಕಯ್ಯ ಗುತ್ತೇದಾರರು ತೀಕ್ಷ್ಣವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಮುನಿಮ್ ತರ ಕೆಲಸ ಮಾಡ್ತಾ ಇಲ್ಲ, ಮಾಲಕ್ ತರ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ತಂದೆಯವ್ರನ್ನ ಮುನಿಮ್ ಅಲ್ಲ ಗುಮಾಸ್ತ ತರ ನಡೆಸ್ಕೊತಿದ್ದಾರೆ ಅಂತ ಇಲ್ಲ. ಅವರು ನೋಡ್ರಿ, ಅವ್ರು ಯಾಕಂದ್ರೆ ಇಂಥ ಒಂದು ಸುಮಾರು 6 ಬಾರಿ ಶಾಸಕರಾಗಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿಕೊಂಡು ಅವರು ಈ ತಳಮಟ್ಟಕ್ಕೆ ಇಳಿಬಾರ್ದು ಅಂತ ನಮ್ಮ ಇದು. ಯಾಕಂದ್ರೆ ಅನೇಕ ನಮ್ಮಂಥ ಯುವಕರನ್ನ ಅವರು ಬೆಳೆಸ್ಬೇಕು, ಆ್ಯಕ್ಚುಲಿ ಬೆಳೆಸ್ಬೇಕು. ಬೆಳೆಯಂಥವ್ರಿಗೆ ಏನಂತಾರೆ ಚೂಟು ಅಂತ ಕೆಲಸ ಮಾಡಬಾರ್ದು. ಯಾಕಂದರೆ ಏನಾದರೂ ಅವರಿಗೆ ಹೇಳ್ಬೋದಿತ್ತು, ಇವತ್ತು ಕರೆದು ಹೇಳ್ಬೋದಿತ್ತು, ಫೋನ್ ಮಾಡಿ ಹೇಳ್ಬೋದು, ನೀನು ಇಲ್ಲಿ ತಪ್ಪು ಮಾಡ್ತಾ ಇದೆಯಪ್ಪ ಅಂತ ಹೇಳ್ಬೋದಿತ್ತು. ಅವರ ಕೆಲಸ ಏನು ಹೇಳಿದರೆ ಸತ್ಯವಾಗಿ ಹೇಳ್ತೀವಿ. ಅವ್ರು ಯಾವುದು ಏನು ಕೆಲಸ ಹೇಳಿದರೆ ಎಲ್ಲನೂ ಚಾಚು ತಪ್ಪದೇ ಮಾಡಿದ್ವಿ, ಮುಂದೂ ಮಾಡ್ತೀವಿ. ಏನಂದ್ರಿ? ಏನ್ ನನಗೇನು ಅಷ್ಟೊಂದು ರಾಮಾಯಣ ಮಹಾಭಾರತ ಅವರಷ್ಟು ನಾನು ಓದಿಲ್ಲ. ಆದರೂ ನಾನೇನಿಲ್ಲ, ಒಂದು ಸೇವಕ್ಕಾಗಿ ತಂದೆಯವ್ರು ನಾನು ಹೇಳಿದ್ದೆ. ಅವ್ರ ಸಮ್ಮುಖದಲ್ಲೇ ಹೇಳಿದ್ದೀನಿ. ಮಾನ್ಯ ಮಾಲಿಕಯ್ಯ ಗುತ್ತೇದಾರ್ ಸಮ್ಮುಖದಲ್ಲೇ ನಾನು ಹೇಳಿದ್ದೀನಿ. ನೋಡ್ರಿ, ಅವ್ರು ನನಗೆ ಹೇಳ್ತಾ ಇದ್ರು, ಆ ರೋಡ್ ಮಾಡಿಸ್ಬೇಕು, ಈ ರೋಡ್ ಮಾಡಿಸ್ಬೇಕು, ಅದು ಅನುದಾನ ತರಬೇಕು, ಅದು ಅನುದಾನ ಕೊಡಿಸ್ಬೇಕು ಅಂತ ಅವ್ರ ಸ್ಪೀಚಲ್ಲಿ ನನ್ನನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ರು. ಯಾರು ಕೊರ್ಬು ಅವರಾಗಲಿ ಮಾನ್ಯ ಮಾಲಿಕಯ್ಯ ಗುತ್ತೇದಾರ್ ಮಾತಾಡ್ತಾ ಇದ್ರು. ನಾನು ಅವಾಗ ನನ್ನ ಪಾಳಿ ಸ್ಪೀಚ್ ಬಂದಾಗ ನಾನು ಹೇಳಿದೆ, ನೋಡಿ, ನಾನು ಶಾಸಕರ ಮಗ ಇದ್ದೀನಿ. ನಾನೊಬ್ಬ ಶಾಸಕರಿಗೆ ಸಹಾಯವಾಗಿ ಮುನಿಮ ಥರ ಕೆಲಸ ಮಾಡ್ತಾ ಇದ್ದೀನಿ. ನೀವು ಏನು ಹೇಳಿದ್ದೀರಿ ಅದು ಎಲ್ಲ ತಂದೆಯವ್ರ ಮುಂದೆ ನಾನು ಹೇಳ್ತೀನಿ. ಮತ್ತು ಮೇಲಾಗಿ ಮಾಲಿಕಯ್ಯ ಗುತ್ತೇದಾರ್ ತಾವು ತಂದೆಯವ್ರಿಗೆ ಏನು ಹೇಳ್ತೀರಿ ಅವ್ರು ಯಾವುದೂ ನಿಮ್ಮ ಕೆಲಸ ಬಿಡೋದಿಲ್ಲ, ಎಲ್ಲನೂ ಗಣನೀಯವಾಗಿ ತೆಗೆದುಕೊಂಡು ಅವರು ಕೆಲಸ ಮಾಡೇ ಮಾಡ್ತಾರಂತ ನಾನು. ಅದು ನಿಮಗೆ ಗುರ್ತಿದೆಯಲ್ಲ, ಅದು ನಿಮ್ಗೆ ಗುರ್ತಿದ್ದಂಥ ಮಾತೆ. ಯಾಕೆ ಎಫೆಕ್ಟ್ ಆಗುತ್ತೆ? ಇದು ಎಲ್ಲ ನಾವೆಲ್ಲ ಒಂದೇ ಪಕ್ಷದವ್ರು ಇದ್ದೀವಿ. ಆದರೂ ಇಲ್ಲ, ಅದು ಏನು ಅದು ಎಲ್ಲನೂ ನಿಮಗೂ ಗುರ್ತಿದೆ. ಯಾರ ಶಕ್ತಿ ಎಲ್ಲಿ ಏನಿದೆ, ಯಾರ ಶಕ್ತಿ ಏನಿದೆ ಅಂತ ನಿಮ್ಗೆ ಗುರ್ತಿದೆ. ನಾನು ಅದು ಪೂರ್ತಿಯಾಗಿ ನೋಡಿ ಸಮಂಜಸಿತ್ತು ನಿಮ್ಮ ಮುಂದೆ ಬರ್ತೀನಿ, ನೋಡೋಣ ಅಲ್ಲ ಅದ್ರ ಬಗ್ಗೆ. ಯಾವುದು ಇಲ್ಲ, ಹೌದು, ಏನು ಇದ್ರು ಶಾಸಕರು ಮಾಡ್ಬೇಕಲ್ಲ. ನಾನು ಏನು ಅದಕ್ಕೆ ನಾನು ಏನು ಇಲ್ಲಲ್ಲ. ನಾನು ಏನು ಇದ್ದೀನಿ ಪಕ್ಷ, ನಾನೊಬ್ಬ ಸಂಘಟನೆ ಮಾಡೋವನ್ನೇ. ಏನಿದ್ರು ಶಾಸಕರದ ಸೈನ್ ನನಗೆ ಮಾಡೋಕ್ಕಾಗತ್ತಾ? ವಿಧಾನಸಭೆಯಲ್ಲಿ ನನಗೆ ಹೋಗೋಕ್ಕಾಗತ್ತಾ? ಏನು ಅದು ಇಲ್ಲಿವರೆಗೆ ದೇವರಾಣೆ ಮಾಡಿರ್ತೀನಿ, ತಂದೆಯವ್ರ ಸಿಗ್ನೇಚರ್ ನಮಗೆ ಮಾಡೋಕ್ಕೂ ಬರೋದಿಲ್ಲ. ಅಂತ ದುಷ್ಟ ವಿಚಾರ ನಾವು ಮಾಡೋದಿಲ್ಲ. ಸಾಧ್ಯನೇ ಇಲ್ಲ. ಯಾವುದೇ ಇವತ್ತು 100ಕ್ಕೆ 100 ಮಾನ್ಯ ಶಾಸಕರೇ ಎಲ್ಲದಕ್ಕೂ ಅವರೇ ಫೈನಲ್ ಡಿಸಿಷನ್ ಇರ್ತಾರೆ. ಇದುವರೆಗೂ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗ್ತಿತ್ತು. ಇವತ್ತು ರೂಢಿಗೆ ಬಂದಿದೆ. ಎಲ್ಲ ಮುಖಂಡರು ಸೇರಿ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಇದು ಎಲ್ಲೋ ಒಂದ್ ಕಡೆ ಪಕ್ಷ ವಿರೋಧಿ ಅಂತ ನಿಮ್ಗೆ ಅನ್ಸುತ್ತಾ? ಏನು ನಾನು ನೋಡ್ತೀನಿ, ಅದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತೀನಿ. ಏನು ನಿಮ್ಮ ಪ್ರೆಸ್ ಮೀಟ್ ಮಾಡಿದ್ದು ನಾನು ಚೆಕ್ ಮಾಡಿ ನಿಮ್ಗೆ ಸಮಂಜಸಿತ್ತು ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಎಲ್ಲ. ಈಗ ನಮ್ಮ ಕೆಲವರು ನಮ್ಮ ಪಕ್ಷದ ಹಿರಿಯರು ಮುಖಂಡರು ಮತ್ತು ನಮ್ಮ ತಾಲೂಕಿನ ಮುಖಂಡರು ನೋಡ್ರಿ, ಅವರು ಮಾಡ್ತಾ ಇದ್ದಾರೆ. ನೀವೇನು ಅದಕ್ಕೆ ನಿಮ್ಮ ಕೆಲಸ ಮಾಡಿ ನೀವು ಮುಂದೆ ಹೋಗ್ರಿ, ಯಾಕೆ ಅದಕ್ಕೇನು ರಿಪ್ಲೈ ಮಾಡಬೇಡ್ರಿ ಅವು ಎಲ್ಲದಕ್ಕೂ
ಏನು ಶಕ್ತಿ ಇಲ್ಲ ಅವಕ್ಕೆಲ್ಲ ಶಕ್ತಿ ಆರೋಪ ಅವೇನು ಹೊರಳಿಲ್ಲ, ಅದರಲ್ಲಿ ಏನು ಶಕ್ತಿ ಇಲ್ಲ ಆರೋಪದಲ್ಲಿ. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814.